ಈ ಫೋಟೋ ತೆಕ್ಕೊಂಡಿದ್ದು ನಾನು 2019 ಮೇ 25 ದಿನ ತಗೊಂಡಿದ್ದು ಬಟ್ ಆಕ್ಸಿಡೆಂಟ್ ನಾಳೆ ಅನ್ನಂಗೆ ಇದು ಚೆನ್ನಾಗಿ ಅವತ್ತು ಫೋಟೋ ತಗೊಂಡೆ ನಾನು. ಅವತ್ತು ಬೆಳಿಗ್ಗೆ ವಾಕಿಂಗ್ ಹೋಗಿರೋ ಫೋಟೋ ಇದು. ನೆಕ್ಸ್ಟು ಇದು 27 ಅನಿಸುತ್ತೆ, ಅಂದರೆ 26 ಆಕ್ಸಿಡೆಂಟ್ ಆಯಿತು, 27 ಫೋಟೋ ತೆಗ್ದಿರೋದು ಇದು. ಬಟ್ ಆಮೇಲೆ ಗಾಯ ಸ್ವಲ್ಪ ವಾಸಿಯಾಗಿ ಬರ್ತಾಯಿತ್ತು. ಇದು ಆಕ್ಸಿಡೆಂಟಾಗಿ 12 ಡೇಸ್ ಆದಮೇಲೆ ನಾನು ಈ ಫೋಟೋ ತೊಗೊಂಡಿರೋದು. ಬಟ್ ಕೂರೋಕ್ಕಾಗ್ತಿರ್ಲಿಲ್ಲ, ಬೆಡ್ನ ಅಪ್ ಮಾಡಿಬಿಟ್ಟು ಈ ಥರ ಕೂತ್ಕೊಂಡು ಫೋಟೋ ತಗೊಂಡಿರೋದು ಇದು. ಇದು ರಾಮಯ್ಯ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗ ನಾನು ತಗೊಂಡಿರೋಂಥ ಫೋಟೋಸ್ ಇವೆಲ್ಲ. ಫಿಸಿಯೋಥೆರಪಿಗೆ ಅಂತ ಟ್ರೀಟ್ಮೆಂಟ್ಗೆ ಹೋಗಿದ್ದಲ್ಲಿ 7 ಮಂತ್ ಅಲ್ಲೇ ಇರಬೇಕಾಯ್ತು. ನಾನು ಡಿಸೆಂಬರ್ 11 ನಾನು ಮನೆಗೆ ಬಂದಿದ್ದು. ನನ್ನ ಮಗ ಅವಾಗ ನೋಡೋಕೆ ಬರ್ತಿದ್ದ. ಆವಾಗ ಅವ್ನಿಗೆ ಏಜ್ ಬಂದು 4 ಕಂಪ್ಲೀಟ್ ಆಗಿತ್ತು. ಅವ್ನಿಗಿನ್ನೂ ಚಿಕ್ಕವನು, ಸಖತ್ ಆಡೋ ವಯಸ್ಸು ಅವನಿಗೆ. ನನ್ನ ಸರಿಯಾಗಿ ಮಾತಾಡಿಸ್ತಾನೆ ಇರಲಿಲ್ಲ. ಅವಾಗ ನನಗೆ ಅವ್ನು ಮಾತಾಡಿಸ್ಬೇಕು, ಅವಾಗ ನೋಡೋಕೆ ಬರ್ತಿದ್ನಲ್ಲ, ಸೊ ನನಗೆ ಅವ್ನು ಮಾತಾಡ್ಸೋಕ್ಕೆಲ್ಲ ತುಂಬ ಇಷ್ಟ. ಹತ್ರಕ್ಕೆಲ್ಲ ಕರ್ಸ್ಕೊಂಡು ಕೂರಿಸ್ಕೊತಿದ್ದೆ. ಬಟ್ ಅವನಿಗೆ ಆಡೋ ವಯಸ್ಸಿಂದ ಅವನು ನನ್ನ ಹತ್ರಕ್ಕೆ ಬರ್ತಾ ಇರಲಿಲ್ಲ, ಓಡಿ ಹೋಗ್ತಾಯಿದ್ದ. ಬಟ್ ಆ ಹಾಸ್ಪಿಟಲ್ ಹೋದಾದ್ಮೇಲೆ ನನಗೆ ವಿತೌಟ್ ಸಪೋರ್ಟು ಕೂತ್ಕೊಳ್ಳೋದಿರಲಿ, ವಿತ್ ಸಪೋರ್ಟ್ ಕೂಡ ನನಗೆ ಅಂದರೆ ಕೂತ್ಕೊಳ್ಳೋಕೆ ಸಾಧ್ಯನೇ ಇರದೇ ಇರೋಂಥ ಪರಿಸ್ಥಿತಿಯಿಂದ ವೀಲ್ ಚೇರಿಂದ ಶಿಫ್ಟ್ ಆಗೋದ್ರಿಂದ ಹಿಡಿದು ಬೆಡ್ ಶಿಫ್ಟಿಂಗು ಎಲ್ಲನೂ ನನಗೆ ಟ್ರೀಟ್ಮೆಂಟ್ ಮಾಡಿದ್ರು. ಬಟ್ ಈ ಒಂದು ಸಿಚುವೇಷನಲ್ಲಿ ಇದ್ರೂ ನಾನು ಇವತ್ತು ಎಲ್ಲ ಕೆಲಸಗಳನ್ನೂ ಮಾಡ್ಕೊತಾ ಇದ್ದೀನಿ ಅಂದರೆ ನಿಜ ಆ ಟ್ರೀಟ್ಮೆಂಟ್ ನನಗೆ ಇವತ್ತು ಹೆಲ್ಪ್ ಆಗ್ತಿದೆ. ಇವತ್ತು ಈ ಫೋಟೋಸ್ ಎಲ್ಲ ಮನೆಗೆ ಬಂದಾದ್ಮೇಲೆ ತೆಕ್ಕೊಂಡಿರೋ ಅಂಥದ್ದು. ಮತ್ತು ನಾನು ಫಸ್ಟ್ ಟೈಮು ನಾನು ಈ ಥರ ಎದ್ದು ಎಕ್ಸಸೈಸ್ ಮಾಡ್ತಾ ಇರೋದು ಫಸ್ಟ್ ಟೈಮು ಈ ವಿಡಿಯೋ ಮಾಡಿಸಿದ್ದು ನಾನು. ಬಟ್ ನನಗೆ ಆಶ್ಚರ್ಯ ಆಯಿತು, ನಾನು ಇದನ್ನು ಮಾಡ್ತಾಯಿದ್ದೀನ ಅಂತ ನನಗೆ ಡೌಟ್ ಇತ್ತು. ಈ ವಿಡಿಯೋ ನೋಡೋವಾಗ ಇದು ನಾನಾ ಅಂತ ನಿಮಗೆಲ್ಲರಿಗೂ ಡೌಟ್ ಆಗಿರ್ಬೋದು. ಅದು ನಾನೇ. ಯಾಕಂದರೆ ನನಗೆ ಯಾಕೋ 2020 ನಂಗೆ ತುಂಬ ಬೇಜಾರಾಗ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಆವಾಗ ಈ ಏರ್ಸ್ ಎಲ್ಲ ಯಾಕೆ ಬೇಕಪ್ಪ ನನಗೆ, ಇನ್ನು ಯಾಕೆ ಈ ಜೀವನ ಅಂತ ಅನಿಸ್ಬಿಟ್ಟು ಬೇಜಾರಾಗಿ ನಾನೇ ಕೂದಲೆಲ್ಲ ತೆಕ್ಕೊಬಿಟ್ಟಿದ್ದೆ. ಬಟ್ ಇದನ್ನು ಇವಾಗ ನೋಡ್ಬೇಕಾದ್ರೆ ನನಗೆ ಅನಿಸ್ತಿದೆ, ನನಗೆ ನಗು ಬರ್ತಿದೆ, ಯಾಕಾದ್ರೂ ಆ ಕೆಲಸ ಮಾಡಿದೆ ನಾನು ಅವತ್ತು ಅಂತ. ನನ್ನ ಕೂದಲು ನಾನೇ ತೆಕ್ಕೊಂಡಿರೋದಲ್ಲದೆ ಮತ್ತು ನನ್ನ ಮಗನ ಕೂಡ ಕೂದಲೆಲ್ಲ ತೆಗೆದ್ಬಿಟ್ಟಿದೆ. ಬಟ್ ಇಬ್ಬರು ಬೋಡ ಆಗಿಬಿಟ್ಟಿದ್ದವು ಅವಾಗ. ಬಟ್ ಆಮೇಲೆ ಸ್ವಲ್ಪ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಕೂದಲು ಸರಿಯಾಗಿ ಬರಲಿಲ್ಲ ಅಂದರೆ ಹೆಣ್ಮಕ್ಳಿಗೆ ಏರ್ಸೇ ಇಂಪಾರ್ಟೆಂಟು. ಕೂದಲಿಲ್ಲ ಅಂದರೆ ಅವರು ಚೆನ್ನಾಗಿ ಕಾಣೋದಿಲ್ಲ. ಸೊ ನಂಗೆ ಕೂದಲು ಬರೋವರೆಗೂ ತುಂಬಾ ಕಷ್ಟ ಆಯಿತು. ಹೊರಗಡೆನೇ ಹೋಗ್ತಾ ಇರಲಿಲ್ಲ, ಹೋದಾಗೆಲ್ಲ ಕ್ಯಾಪ್ ಹಾಕ್ಕೊಂಡು ಹೋಗೋದು, ಅದು ಇದು ಮಾಡ್ತಾಯಿದ್ದೆ. ಬಟ್ ಆಮೇಲೆ ಇವಾಗ 2 ವರ್ಷ ಆದಮೇಲೆ ಕೂದಲೆಲ್ಲ ಚೆನ್ನಾಗಿ ಬಂದಿದೆ. ಬಟ್ ಸಖತ್ ಉದ್ದಾಯಿತು ಫಸ್ಟ್ ಆಕ್ಸಿಡೆಂಟ್ ಮುಂಚೆ ಕೂದಲು. ಆವಾಗ 2 ಮೊಳ ಹೂವು ಉದ್ದಕ್ಕೆ ಮುಡ್ಕೊತಾ ಇದೆ, ಅಷ್ಟಿಷ್ಟ ನನಗೆ ಹೂವು ಅಂದರೆ. ಬಟ್ ಇವಾಗ ಹೂವು ಎಲ್ಲ ಮುಡ್ಕೊಳ್ಳೋದು, ಅದೆಲ್ಲ ಡಿಸೈನ್ ಜಡೆ ಹಾಕೋದು, ಅದೆಲ್ಲ ಏನೂ ಸಾಧ್ಯ ಇಲ್ಲ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗದಿರೋ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಹಾಗೆ ಧನ್ಯವಾದಗಳು.